ನಮಸ್ಕಾರ. ಮನುಜ ಮನ್ನಡ್ ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ವಸುದೇವ ಕುಟುಂಬ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕು ಕೂಡ ಕೊಡಿ. ಮತ್ತು ಈ ಸ್ಟೋರಿ ಇಷ್ಟ ಆಯಿತು ಅಂತ ಅಂದರೆ ಕಮೆಂಟ್ಸಲ್ಲಿ ಕೂಡ ಹೇಗಿತ್ತು ಅಂತ ಹೇಳಿ. ಹಾಗೆ ಇವತ್ತು ಕುಮಾರ ಬೋಟಿಕ್ ಇಟ್ಕೊಂಡಿದ್ದಾನೆ. ಕುಮಾರ ಗೀತಾ ಇಬ್ಬರು ಬೋಟಿಕ್ ಇಟ್ಕೊಂಡಿದ್ದಾರೆ. ಬೋಟಿಕ್ಕಿಂದ ಬಟ್ಟೆ ಹೊಲಿದು ಯಾರು ಕೊಟ್ಟಿರ್ತಾರೋ ಅವ್ರ ಮನೆಗೆ ಸ್ಟಿಚಿಂಗ್ ಮಾಡಿ ತೊಗೊಂಡೋಗಿ ಕೊಡೋ ಅಂತ ಕೆಲಸ ಮಾಡ್ತಿದ್ದಾರೆ. ಅದಕ್ಕೆ ನಿತಿನ್ ಅಂದರೆ ಅವನ ಫ್ರೆಂಡು, ಕುಮಾರನ ಫ್ರೆಂಡು ನಿತಿನ್, ಅವನು ಕಾರಲ್ಲಿ ಹೋಗ್ತಾ ಇರ್ತಾನೆ. ಎಲ್ಲೋಗ್ತಾಯಿದ್ದೀಯ ಅಂತ ಕೇಳಿದಾಗ ಹಿಂಗೆ ಅಂದ, ಬಾ ಡ್ರಾಪ್ ಕೊಡ್ತೀನಿ ಅಂತ ಕರ್ಕೊಂಡು ಹೋಗ್ತಾನೆ. ಆಮೇಲೆ ಹೋಟೆಲ್ಗೆ ಹೋಗಿ ಕಾಫಿ ಕುಡಿಯೋಣ ಅಂತ ಕೇಳ್ತಾನೆ ನಿತಿನ್. ಅದಕ್ಕೆ ಕುಮಾರ ಹೇಳ್ತಾನೆ, ಬೇಡ ಲೇಟ್ ಆಗುತ್ತೆ, ಇವಾಗ ನಾನು ಫಸ್ಟು ಡೆಲಿವರಿ ಕೊಟ್ಟು ಅಂಗಡಿಗೆ ಹೋಗಬೇಕು, ಬೋಟಿಕ್ಕಲ್ಲಿ ತುಂಬ ಕೆಲಸ ಇದೆ, ಹೋಗಬೇಕು ಅಂತ ಹೇಳ್ತಾನೆ. ಈ ಕಡೆ ವಂಶಿ ಬರ್ತಾನೆ. ತಾತ ಅಜ್ಜಿ ಇವತ್ತೊಂದು ಗುಡ್ ನ್ಯೂಸು ಅಂತಾನೆ. ಏನಪ್ಪ ಗುಡ್ ನ್ಯೂಸು ಅಂತ ಅಂದಾಗ, ಮತ್ತು ನೆನ್ನೆ ಕಾಂಟ್ರಾಕ್ಟ್ ಕೊಡಲ್ಲ ಅಂತ ಹೋಗಿದ್ರಲ್ಲ, ಇವತ್ತು ಅವರೇ ಫೋನ್ ಮಾಡಿ ಕಾಂಟ್ರಾಕ್ಟ್ ನಿಮಗೆ ಕೊಡ್ತೀನಿ ಅಂತ ಹೇಳಿದ್ರು ಪ್ರಾಜೆಕ್ಟನ್ನು ಅಂತ ಹೇಳ್ತಾನೆ. ಅಯ್ಯೋ, ಇದಕ್ಕಿಂತ ಖುಷಿ ವಿಷಯ ಇನ್ನೇನು ಬೇಕಪ್ಪ, ತುಂಬ ಒಳ್ಳೆ ವಿಷಯ ಹೇಳಿದೀಯಾ. ಸದ್ಯ ನೋಡು, ದೇವರು ನಮ್ಮ ಕಡೆನೇ ಇದ್ದಾನೆ, ದೇವ್ರು ಕೈ ಬಿಡಲ್ಲ, ನಾವು ಅಂದ್ಕೊಳ್ಳೋದೇ ಒಂದು ಆಗೋದೇ ಇನ್ನೊಂದು ಅಂತ ಹೇಳ್ತಾರೆ. ಹಂಗಂತ ಹೇಳ್ತಿದ್ದಾಗ ಈ ರಾಗಿಣಿ ಮತ್ತು ಅವ್ರ ಅತ್ತೆ ಅಲ್ಲಿಗೆ ಬರ್ತಾರೆ. ಇಬ್ಬರೂ ಬಂದು ನೋಡ್ತಾ ಇರ್ತಾರೆ. ಇವನು ವಂಶಿ ಹೇಳ್ತಾ ಇರ್ತಾನೆ, ಅಜ್ಜಿ ಕೇಳ್ತಾ ಇರುತ್ತೆ, ತಾತ ಕೇಳ್ತಾ ಇರುತ್ತೆ, ಇವರಿಬ್ಬರು ನೋಡ್ತಾ ಇರ್ತಾರೆ. ಅಯ್ಯೋ, ಮತ್ತೆ ಇವ್ರ ಡ್ರಾಮಾ ಶುರುವಾಯ್ತಲ್ಲ ಅತ್ತೆ ಅಂತ. ನಮ್ಮ ಶುರುವಾಯಿತು ನೋಡು, ನಾವೇನೇ ಮಾಡೋಕ್ಕೋದ್ರೂ ಎಲ್ಲ ಒಳ್ಳೆಯದೇ ಆಗ್ತಾಯಿದೆ, ಏನು ಮಾಡೋದು, ಈ ಡ್ರಾಮಾ ನೋಡೋಕ್ಕಾಗಲ್ಲ, ಬನ್ನಿ ಅತ್ತೆ ಹೋಗೋಣ ಅಂತ ಅಂತಾಳೆ. ಇರು ಒಂದು ನಿಮಿಷ ಅಂತ ಹೇಳ್ಬಿಟ್ಟು ಇರಿಸ್ಕೋತಾಳೆ. ಆಮೇಲೆ ವಂಶಿ ಹೇಳ್ತಾನೆ, ತುಂಬ ಖುಷಿಯಾಗಿದ್ದಾನೆ, ಈ ಪ್ರಾಜೆಕ್ಟ್ ಸಿಕ್ಕಿದ್ದು ತುಂಬ ಒಳ್ಳೆಯದಾಯಿತು, ಇಲ್ಲಾಂದರೆ ಎಷ್ಟೋ ಜನಕ್ಕೆ ಕೆಲಸ ಕೊಡ್ಬೋದು ನಾನು, ಅದಕ್ಕೋಸ್ಕರ ಇದು ಬೇಕೇ ಬೇಕು ಅಂತ ನಾನು ಹಂಬಲಿಸ್ತಾ ಇದ್ದಿದ್ದು ಅಂತ ಹೇಳ್ತಾನೆ. ಹೌದಾ, ತುಂಬ ಅಂತ ಒಳ್ಳೆ ಪ್ರಾಜೆಕ್ಟಾ, ಹೌದು ಮಾಡು ಅಂತ ಹೇಳ್ತಾರೆ. ಆವಾಗ ಇವರಿಬ್ಬರು ಉರ್ಕೊತಾರೆ, ಅಲ್ಲೂ ಸಖತ್ತು ಉರ್ಕೊತಾರೆ. ಅಂದರೆ ಸ್ವಾತಿಯಿಂದ ಏನೂ ಮಾಡೋಕ್ಕಾಗ್ತಾ ಇಲ್ವಲ್ಲ ಅಂದ್ಕೊಂಡು ತುಂಬ ಬೇಜಾರು ಮಾಡ್ಕೊಳ್ತಾ ಇದ್ದಾರೆ ಇಬ್ಬರೂ. ತಿನ್ನೋದು ಅವ್ರ ಮನೆ ಅನ್ನ, ಆದರೆ ಅವ್ರ ಮನೆಗೆ ಬೇಜಾರು ಮಾಡ್ಕೊಳ್ಳೋದು ಇವ್ರದ್ದೆಂಥ ಇದಪ್ಪ ಹಾಗೆ. ಆಗ ವಂಶಿ ಹೇಳ್ತಾನೆ, ನಾನು ಎಷ್ಟು ಇಷ್ಟಪಟ್ಟಿದ್ದೆ ಈ ಪ್ರಾಜೆಕ್ಟನ್ನ, ಅದು ಇವಾಗ ನನ್ನ ಕೈ ಸೇರಿದಂಗಾಯಿತು, ಇನ್ನು ಬಿಡಿ ಅಜ್ಜಿ, ತುಂಬ ಜನಕ್ಕೆ ಕೆಲಸ ಕೊಡೋದು ನಾನೇನೆ ಅಂತ ಎಲ್ಲ ಹೇಳ್ತಾನೆ. ಆಮೇಲೆ ವಂಶಿ ದೇವಸ್ಥಾನಕ್ಕೆ ಹೋಗಿರ್ತಾಳೆ. ದೇವಸ್ಥಾನಕ್ಕೆ ಹೋಗಿ ಅಣ್ಕೈ ಮಾಡಿಸ್ಕೊಂಡು ಪೂಜೆ ಮಾಡಿಸ್ಕೊಂಡು ವಂಶಿ ಹೆಸರಲ್ಲೇ ಅಭಿಷೇಕ ಎಲ್ಲ ಮಾಡಿಸ್ಕೊಂಡು ಬರ್ತಾಳೆ. ಪ್ರಸಾದ ತೊಗೊಂಡು ಬಂದುಬಿಟ್ಟು, ತೊಗೊಳ್ಳಿ ವಂಶಿಯವರೇ ಪ್ರಸಾದ ತಿನ್ನಿ ಅಂತ ಕೊಡೋಕ್ಕೆ ಹೋಗ್ತಾಳೆ. ಬೇಡ ಅಂತ ಹೇಳ್ತಾನೆ. ಆವಾಗ ಅಜ್ಜಿ ತಾತ ಬೈತಾರೆ, ದೇವಸ್ಥಾನಕ್ಕೆ ಹೋಗಿ ಪ್ರಸಾದ ತಂದಿದ್ದಾಳೆ ವಂಶಿ, ತಗೊಳ್ಳೋ, ಪ್ರಸಾದ ಬೇಡ ಅನ್ಬಾರ್ದು, ತಗೊಳ್ಳೋ ಅಂತ ಹೇಳ್ತಾರೆ. ಆಮೇಲೆ ಇಸ್ಕೊಂಡು ತಿಂದ್ಬಿಟ್ಟು ಹೇಳ್ತಾನೆ, ಸ್ವಾತಿಗೂ ಹೇಳೋ ವಿಷಯನ, ಖುಷಿ ಆಗ್ತದೆ ಅಂತ, ಗೊತ್ತಾಗುತ್ತೆ ಬಿಡಿ ಆಮೇಲೆ ಅಂತ ಹೇಳಿ ಹೋಗ್ತಾನೆ. ಈ ಕಡೆ ಲಿತಿನ ಕುಮಾರ ಇಬ್ಬರೂ ಹೋಗ್ತಾ ಇರ್ತಾರೆ. ಆಮೇಲೆ ಬಟ್ಟೆ ಎಲ್ಲ ಕೊಟ್ಟು ಡೆಲಿವರಿ ಕೊಟ್ಟು ಅಡ್ರೆಸ್ ಹೇಳು ಅಂತ ಹೇಳ್ತಾನೆ. ಲೊಕೇಶನ್ ಸೆಂಡ್ ಮಾಡು ಅಂತ ಲೊಕೇಶನ್ ಸೆಂಡ್ ಮಾಡಿದ್ಮೇಲೆ ನೋಡ್ಕೊಂಡು ಅಲ್ಲಿ ತೊಗೊಂಡೋಗಿ ಕೊಟ್ಟು ಬಂದಮೇಲೆ ಅಲ್ಲೊಂದು ಕಡೆ ನಿಲ್ಲಿಸ್ಕೊಂಡು ಕುಮಾರ ಕೇಳ್ತಾನೆ, ನಿತಿನ್ ನಿನ್ನ ಮದುವೆ ಮಾಡ್ಕೊಳ್ಳಲ್ವೇನೋ ಅಂತ. ಯಾವ ಮದುವೆನೂ ಬೇಡ, ಏನೂ ಬೇಡ, ಸಾಕಾಗಿದೆ ಅಂತಾನೆ. ಹಂಗಂದ್ರೆ ಹೆಂಗೋ, ಮದುವೆ ಮಾಡಿಕೊಂಡು ಸಂಸಾರಸ್ಥನಾಗು, ಸುಮ್ಮನೆ ಇದೇ ಮಾಡ್ಕೊಂಡಿದ್ರೆ ಹೆಂಗಾಗುತ್ತೆ, ಆಗೋಯ್ತು, ಆ ವಿಷಯ ಬಿಟ್ಟಾಕು, ಇವಾಗ ಮದುವೆ ಆಗಿ ಚೆನ್ನಾಗಿರೋದು ಕಲ್ತ್ಕೋ ಅಂತ ಹೇಳ್ತಾನೆ. ಅದಕ್ಕೆ ಕುಮಾರ ಹಂಗಂದಾಗ, ಬೇಡ ಮದುವೆನೇ ಬೇಡ ಅನಿಸ್ಬಿಟ್ಟಿದೆ, ಜೀವನದಲ್ಲೇ ಇನ್ನು ಮದುವೆನೂ ಬೇಡ, ಏನೂ ಬೇಡ, ಆರಾಮಾಗಿ ಹಿಂಗೆ ಇದ್ಬಿಡೋಣ ಅಂತ. ಅಲ್ಲ, ನಿಮ್ಮ ಅಪ್ಪ ಮಾಡಿರೋ ಬೇಜಾನ ಆಸ್ತಿನೇ ಇದೆ, ನೀನೇನಕ್ಕೆ ದುಡಿಬೇಕು ಅಂತ ಕೇಳ್ತಾನೆ. ಅಪ್ಪ ಮಾಡಿರೋದು ಬೇರೆ, ನಾನೇ ಸ್ವಂತ ದುಡಿಬೇಕು ಅನ್ನೋದು ನನ್ನ ಇಂಟೆನ್ಷನ್ನು. ಹಾಗಾಗಿ ನನ್ನದೇ ಸ್ವಂತ ಬಿಸ್ನೆಸ್ಸಲ್ಲಿ ನಾನು ದುಡಿದು ನಾನು ಸಂಪಾದನೆ ಮಾಡಬೇಕು. ಅಪ್ಪಂದು ಬಿಡು, ಅಪ್ಪನ ಹತ್ರನೇ ಇರಲಿ ಅಂತ ಹೇಳ್ತಾನೆ. ಎಷ್ಟು ಒಳ್ಳೆ ಮನಸ್ಸಿದೆಯೋ ನಿನಗೆ ಅಂತ ಹೇಳ್ಬಿಟ್ಟು
ಅಂದರೆ ಈ ಕುಮಾರನ ಇಂಟೆನ್ಷನ್ನು ನಾದಿನಿ ಕೊಡೋಕ್ಕೆ ಅನಿಸುತ್ತೆ, ಪಿಡಿಕೆ ಹಾಕ್ತಿದ್ದಾನೆ. ಆದರೆ ನಾದಿನಿ ಕೊಡೋದಕ್ಕೆ ಪಿಡಿಕೆ ಹಾಕೋದು ಇವನಿಗೆ ಅದು ಅರ್ಥ. ಇವನಿಗೆ ಫಸ್ಟೇ ನೆನ್ನೆನೇ ಭೇಟಿ ಆಗಿರ್ತಾರೆ ಅವರಿಬ್ಬರೂ. ಅವಳು ಮನೇಲಿ ಹೇಳ್ತಾ ಇರ್ತಾಳೆ, ಅಮ್ಮ ಒಂದು ದಿವಸ ನಿತಿನ್ ಕರಿಯೋಣಮ್ಮ ಊಟಕ್ಕೆ ಅಂತ. ಅದಕ್ಕೆ ಗೀತಾ ಅಂತಾಳೆ, ಏನು ಬೇಡ, ಅವನೇನು ಮಾಡೋಕ್ಕೆ ಊಟಕ್ಕೆ ಕರಿಬೇಕು, ಏನು ಬೇಡ, ಈಗ ಅವನು ಕಾಪಾಡಿದ್ದಾಯಿತು, ಕರ್ಕೊಬಂದುಬಿಟ್ಟಿದ್ದಾಯಿತು, ಇನ್ನು ಊಟ ಗೀಟಕ್ಕೆ ಏನು ಕರೆಯೋದು ಬೇಡ, ಮನೆಗೆ ಬರೋದು ಬೇಡ ಅಂತ ಹೇಳ್ತಾಳೆ. ನೋಡಮ್ಮ ಅಕ್ಕ ಹೆಂಗೆ ಆಡ್ತಾಳೆ, ಒಳ್ಳೆ. ಯಾವಾಗ ನೋಡಿದ್ರೂ ಇವಳು ಏನಪ್ಪ ಎಲ್ಲದಕ್ಕೂ ಇವಳು ಕೇಳೇ ಮಾಡಬೇಕು ಅಂತ ಬೇಜಾರು ಮಾಡ್ಕೋತಾಳೆ. ಈ ಕಡೆ ಸ್ವಾತಿ ದೇವಸ್ಥಾನಕ್ಕೆ ಹೋದಾಗ ಹೂ ತಗೊಳ್ಳೋಕ್ಕೆ ಅಂತ ಪ್ರಾಜೆಕ್ಟ್ ಓನರು ಅಲ್ಲಿಗೆ ಬಂದಿರ್ತಾನೆ. ಸ್ವಾತಿನೂ ಅಲ್ಲಿ ಹೋಗಿರ್ತಾಳೆ. ಆವಾಗ ಹೂ ತಗೊಂಡಾಗಿತ್ತೆ. ಹೂ ತಗೊಂಡು 500 ರೂಪಾಯಿ ಹೂವಿಗೆ 5,000 ಪೇ ಮಾಡಿಬಿಟ್ಟಿರುತ್ತೆ ಅಯ್ಯಪ್ಪ. ಈ ಅಮ್ಮಂಗೆ ಹೇಳುತ್ತೆ, ನಾನು 5,000 ಪೇ ಮಾಡಿಬಿಟ್ಟಿದ್ದೀನಿ, ವಾಪಸ್ ಕೊಡಮ್ಮ ಅಂತೇಳಿ. ನಾನು ಕೊಡಲ್ಲ ಕನ್ನಡ, ನಾನು ಬಡವಿನೇ, ಬಿಡೋಣ ಬದುಕೋತೀನಿ ಅಂತ ಹೇಳ್ತಾಳೆ. ಅದು ಹೆಂಗಮ್ಮ ಆಗುತ್ತೆ, ಬದುಕೋತೀನಿ ಅಂದರೆ ಹೆಂಗಾಗುತ್ತೆ? ದುಡ್ಡೇ ಅಲ್ವಾ, ವ್ಯವಹಾರನೇ. ಈಗ 500 ರೂಪಾಯಿಗೆ 5,000 ಪೇ ಆಗಿದೆ, ಅದು ದುಡ್ಡು ವಾಪಸ್ ಕೊಡಬೇಕಲ್ವಾ ಅಂತ ಹೇಳ್ತಾನೆ. ಇಲ್ಲಿ ಈಗೆಲ್ಲಣ್ಣ ದುಡ್ಡು, ನನಗೇನು ಕಾಸು ಇಟ್ಕೊಂಡಿದ್ದೀನ ಕೊಡೋಕ್ಕೆ ಅಂತ ಹೇಳ್ತಾಳೆ. ಆಗ ಇದನ್ನು ಎರಡನ್ನೂ ನೋಡ್ತಾ ಇರ್ತಾಳೆ ಸ್ವಾತಿ. ಸುಮಾರು ಹೊತ್ತಿಂದ ನೋಡ್ತಾ ಇರ್ತಾಳೆ, ಅಬ್ಸರ್ವ್ ಮಾಡ್ತಾ ಇರ್ತಾಳೆ. ಲಾಸ್ಟಲ್ಲಿ ಸರ್ ದುಡ್ಡನ್ನ ಹೌದು ಕಷ್ಟಪಟ್ಟು ದುಡ್ದಿದ್ದು ದುಡ್ಡೇ, ಹಾಗಂತ ದುಡ್ಡು ಪ್ರಾಜೆಕ್ಟು ಎಲ್ಲ ಒಂದೇ ಅಲ್ವಾ ಸರ್, ಇಷ್ಟಪಟ್ಟಿದ್ದು ನಮ್ಮ ಕೈಗೆ ಸೇರಬೇಕು ಅಂದರೆ ಅದೇನೋ ಮಿಸ್ಟೇಕಿಂದ ಹಂಗೆ ಆಯಿತು ಅಂತಂದರೆ ನೀವು ವಂಶಿಗೆ ಪ್ರಾಜೆಕ್ಟನ್ನೇ ಕೊಡಲ್ಲ ಅಂದ್ಬಿಟ್ರಂತಲ್ಲ ಸರ್, ಅದು ನಮ್ಮ ಇದಕ್ಕೆ ಕಂಪ್ನಿಗೆ ಅಂತ ಹೇಳ್ತಾಳೆ. ನೀನು ಯಾರಮ್ಮ ಅಂತ ಕೇಳ್ತಾನೆ. ನಾನು ವಂಶಿ ಮಿಸ್ಸಸ್ಸು. ಹೌದಾ ಅಂತೇಳ್ಬಿಟ್ಟು ಆಮೇಲೆ ಈ ಅಮ್ಮಂಗೆ, ಹೂವಿನ ಅಮ್ಮಂಗೆ ಹೇಳ್ತಾಳೆ, ನೋಡಮ್ಮ, ನಾವು ಸ್ವಂತ ಕಷ್ಟಪಟ್ಟು ದುಡ್ದಿದ್ದು ದುಡ್ಡು ನಮ್ಮದಾಗುತ್ತೆ ಹೊರ್ತು ಯಾರ್ದೋ ದುಡ್ಡು ನಮ್ಮದಾಗಲ್ಲ. ಅವರು 500 ರೂಪಾಯಿ ಹೂ ತಗೊಂಡು 5,000 ಪೇ ಮಾಡಿದ್ದೀನಿ ಅಂದಮೇಲೆ ಆ ದುಡ್ಡನ್ನ ಅವ್ರಿಗೆ ವಾಪಸ್ ಕೊಡಬೇಕಲ್ವೇನಮ್ಮ, ಆ ದುಡ್ಡಿಗೂ ನಿನಗೂ ಸಂಬಂಧವೇ ಇರಲ್ಲ, ದುಡ್ಡು ವಾಪಸ್ ಕೊಟ್ಬಿಡ್ಬೇಕು ಅಂತ ಹೇಳ್ತಾಳೆ. ಆಯಿತು ಬಿಡಕ್ಕ, ಕೊಡ್ತೀನಿ ಅಂತ ಅವಳು ಕೊಡ್ತಾಳೆ. ಈ ಕಡೆ ವಂಶಿ ಪ್ರಸಾದ ತಂದು ಕೊಟ್ಟಿರ್ತಾಳೆ, ಅದನ್ನು ತಿನ್ಕೊಂಡು ಹೋಗಿರ್ತಾನೆ. ವಿಷಯ ಗೊತ್ತಾಗುತ್ತೆ ಬಿಡು ಅಂತೇಳಿ ಅವ ಅಜ್ಜಿಗೆ ಹೇಳ್ಕೊಂಡು, ಅಜ್ಜಿ ಹೇಳೋ ಒಂದು ಸಲ ವಂಶಿ ಸ್ವಾತಿಗೆ ಹೇಳೋ ಅನ್ನುತ್ತೆ. ಗೊತ್ತಾಗುತ್ತೆ ಬಿಡಮ್ಮ ಅಂತೇಳಿ ಆಮೇಲೆ ಸ್ವಾತಿ ಪ್ರಸಾದ ತಗೊಂಬಂದು ಕೊಡೋಕೆ ಬರ್ತಾಳೆ. ಆವಾಗ ಇವರಿಬ್ಬರು ಈ ವಿಷಯ ಇಟ್ಕೊಂಡು ಆಟ ಆಡಿಸ್ಬೋದು ಅಂದ್ಕೊಂಡಿರ್ತಾರೆ. ಆದರೆ ಸ್ವಾತಿ ಹತ್ರ ಅದು ಅವಕಾಶವೇ ಇರಲ್ಲ. ಏಕೆಂದರೆ ಅವಳು ಎಲ್ಲನೂ ಸರಿಸಮವಾಗಿ ನೋಡ್ಕೊಳ್ತಾ ಇರ್ತಾಳೆ. ಹಂಗಾಗಿ ಎಲ್ಲಿ ಏನು ಪಾಯಿಂಟ್ ಹಾಕಬೇಕೋ ಅದು ಹಾಕ್ಬಿಡ್ತಾಳೆ. ಹಂಗಾಗಿ ಅವಳಿಗೆ ಎದುರು ಏನೇ ಒಂದು ಕಿತಾಪತಿ ಮಾಡಿದ್ರೂ ಅದ್ರ ಮಾಡಿ ನಿಲ್ಲಕ್ಕೆ ಆಗಲ್ಲ, ಎಲ್ಲ ಕಂಡುಹಿಡಿದು ಬಿಡ್ತಾಳೆ ಬೇಗನೆ. ಹಾಗಾಗಿ ಹೂವಿನಮ್ಮನೂ ಕೂಡ ಹೊಗಳುತ್ತೆ, ಹೌದು ಅಮ್ಮ, ಎಷ್ಟು ಚೆನ್ನಾಗಿ ಮಾತಾಡ್ತೀಯ, ತುಂಬ ಇಂಟೆಲಿಜೆಂಟ್ ಇದೆಯಮ್ಮ ನೀನು ಅಂತೇಳಿ. ಆ ಯಪ್ಪನು ತುಂಬ ಇಂಟೆಲಿಜೆಂಟ್ ಇದ್ದೀರಾ ನೀವು ಅಂತೇಳಿ. ಆಮೇಲೆ ಪ್ರಾಜೆಕ್ಟ್ ಕೈಗೆ ಸಿಗುತ್ತೆ. ಆವಾಗ ತುಂಬ ಖುಷಿಯಾಗಿ ಆಫೀಸಿಗೆ ಹೋಗ್ತಾನೆ. ಆಫೀಸಲ್ಲಿ ಎಲ್ಲರೂ ಪ್ರಾಜೆಕ್ಟ್ ಸಿಕ್ಕಿರೋದಕ್ಕೆ ತುಂಬ ಖುಷಿ ಪಡ್ತಾರೆ. ಆಮೇಲೆ ಈ ಪ್ರಾಜೆಕ್ಟ್ ಯಾರಿಂದ ಸಿಕ್ತು ಅಂತ ಗೊತ್ತಾ ಸರ್ ನಿಮಗೆ ವಂಶಿಯವರೇ ಅಂತ ಹೇಳ್ತಾರೆ. ಯಾರಿಂದ ಸರ್ ಅಂತ ಅಂದಾಗ ನಿಮ್ಮ ಮಿಸ್ಸಸ್ಸಿಂದ ಅಂತ ಹೇಳ್ತಾರೆ. ನಿಮ್ಮ ಮಿಸ್ಸಸ್ಸಿಂದ ರಿಟರ್ನ್ ಸಿಕ್ಕಿದೆ ನಿಮಗೆ ಅಂತ. ಅವನಿಗೆ ಖುಷಿ ಆಗುತ್ತೆ. ಆಗ ಮನೆಗೆ ಸ್ವೀಟ್ ತಗೊಬಂದು ಅವನ ಹೆಂಡ್ತಿಗೂ ಸ್ವಾತಿಗೂ ಕೊಡ್ತಾನೆ, ಅವನು ತಿಂತಾನೆ, ಎಲ್ಲರಿಗೂ ಕೊಡ್ತಾನೆ. ತುಂಬ ಖುಷಿ ಪಡ್ತಾರೆ. ಇವತ್ತಿಂದು ಆ ರೀತಿ ಅವನು ಖುಷಿ ಪಡೋಕ್ಕೆ ಒಂದು ಅವಕಾಶ ಸಿಕ್ತಂಗಾಯಿತು. ತುಂಬಾ ಖುಷಿಯಾಗಿದ್ದಾನೆ. ಒಂದು 20-25 ಜನಕ್ಕೆ ಕೆಲಸ ಕೊಡ್ಬೋದು ನಾನೇ ಅನ್ನೋ ಒಂದು ಇದರಲ್ಲಿದ್ದಾನೆ. ಆಫೀಸಲ್ಲಿ ಎಲ್ಲ ಬೇಜಾರು ಮಾಡ್ಕೊಂಡಿದ್ರು, ಏನು ಕೈ ತಪ್ಪು ಹೋಯ್ತಲ್ಲ ಅಂತೇಳ್ಬಿಟ್ಟು, ಈಗ ಸಿಕ್ತಲ್ಲ ಅಂತೇಳಿ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.